ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಬಸವ ಜಯಂತಿ. ಎಲ್ರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮೂರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಸವ ಜಯಂತಿ ಹಬ್ಬನ ಅಂತ ನಾನು ನಿಮಗೆ ನೆನ್ನೆಲ್ಲ ಆಗಲೇ ಹೇಳಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮೂರ ಕಡೆ ಬಸವ ಜಯಂತಿ ಯಾವ ಥರ ಅಂದರೆ, ಹಸುಗಳಿಗೆಲ್ಲ ಚೆನ್ನಾಗಿ ಮೇಕಪ್ ಮಾಡಿ, ಮತ್ತು ಹಿಂದ್ಗಡೆದು ದೇವ್ರದ್ದು ಉತ್ಸವ ಬರುತ್ತೆ. ಆಮೇಲೆ ಮುಂದೆ ಬಂದು ಹಸು ಎಲ್ಲ ಬರುತ್ತೆ. ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮಗೆ ಇದನ್ನು ತೋರಿಸಿದ್ದೀನಿ. ನಾನು ಇದೇ ಟೀ ಶರ್ಟು ಇದ್ರಲ್ಲಿ ತೊಗೊಂಡಿದ್ದೆ, ಯಾವುದರಲ್ಲಿ ಟ್ರೆಂಡ್ಸಲ್ಲಿ ನೆನೆ ತಗೊಂಡಿದ್ದೆ. ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಂಡಲ್ಲ, ನೆನೆ ಹೆಂಗೂ ಇದೇ ಡಿಸೈನ್ ಚೆನ್ನಾಗೈತಲ್ಲ ಅಂತ ನೋಡಿ, ಇದು ಸ್ಲೀವಲ್ಲೆಲ್ಲ ಈ ಥರ ಡಿಸೈನ್ ಇದೆ, ಅದಕ್ಕೆ ಇದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಬೇಗನೆ ಬಂದಿದ್ದೆ. ಯಾಕೆಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು. ಆ ಕೆಲಸ ಮುಗಿಸ್ಕೊಂಡು ನಾನೇನು ಮಾಡಿದೆ ಫ್ರೆಂಡ್ಸ್, ಬಂದು 2:30ಗೆ ಊಟ ಮಾಡಿ, ಆಮೇಲೆ ನಾನು ನೋಡಿ ಫ್ರೆಂಡ್ಸ್ ಏನು ಮಾಡಿದ್ದೀನಿ, ಬೇಗ ಬಂದು ಮಲ್ಕೊಂಡಿರೋಳು 7:30ಗೆ ಎದ್ದಿದ್ದೀನಿ. ಒಂದು 4, 5, 6, 7, 7:30, 8 ಗಂಟೆ ಅನ್ಕೊಳ್ಳಿ, ಅಷ್ಟೋ ತನಕ ನಾನು ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಲೇಟಾಗಿ ಮಲ್ಕೊತೀನಿ. ಯಾಕೆಂದರೆ ಆಮೇಲೆ ಫ್ರೆಂಡ್ಸ್ ಬಂದು ನೀರು ಕಾಯಿಸೋಣ ಅಂತ ನೋಡಿದ್ರೆ ಒಳಗಡೆ ಆಚೆ ಗ್ಯಾಸ್ ಸಿಲಿಂಡ್ರ್ ಮುಗ್ದೋಗಿತ್ತು. ನಾನು ಸಿಲಿಂಡ್ರಿನ ಬುಕ್ಕೇ ಮಾಡಿಲ್ಲ ಈ ವರ್ಷಕ್ಕೆ. ನಮಗೆ ಒಂದು ವರ್ಷಕ್ಕೆ 12 ಇರುತ್ತಂತಲ್ಲ ಫ್ರೆಂಡ್ಸ್, ಹಂಗಾಗಿ ಆಮೇಲೆ ಸರಿ ಅಂದ್ಬಿಟ್ಟು ಒಳಗಡೆ ಸಿಲಿಂಡ್ರನ್ನ ಎತ್ಕೊಂಡು ನಾನು ಸುಡ ನೀರು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು, ಆಮೇಲೆ ಫ್ರೆಂಡ್ಸ್ ಆಲ್ರೆಡಿ ನಾನು ಪೂಜೆ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ಒಂದು ಮಿನಿಲಾಗಲೇ ಹಾಕಿದ್ದೀನಿ ನೋಡಿ, ನಂದು ಬೆಳ್ಳಿದು ಆ ಚಿಕ್ಕದು ದೀಪ ತಂದಿದ್ದಲ್ಲ ಡಿಸೈನ್ದು, ಅದನ್ನು ದೇವ್ರ ಮನೇಲಿ ಅಂಟಿಸಿ ಯಾವ ಥರ ಐತೆ ಅಂತ ಹೇಳಿ ಫ್ರೆಂಡ್ಸ್. ಹಂಗಾಗಿ ಇವತ್ತು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಏನಾಯಿತು, ಆಮೇಲೆ ನಾನು ಮೊನ್ನೆನೇ ಮಾರಿಗೋಲ್ಡ್ ಹೂವು ತಂದಿಟ್ಟಿದೆ. ಮಧ್ಯಾಹ್ನ ನನ್ನ ಮಗಳು ರೆಡಿ ಮಾಡ್ತೀನಿ ಅಂತ ಹೇಳೋದು. ಆಮೇಲೆ ಸರಿ, ಅವಳು ಏನೋ ಬ್ಯುಸಿ ಅಂತ ಮಾಡಿಲ್ಲ. ನಾನೇ ಬಂದು ಫ್ರೆಂಡ್ಸ್ ದೇವ್ರದ್ದು ಹೊಸದು ಕಳ್ಸೋದು ಚೆಂಬು ತಂದಿದ್ನಲ್ಲ, ಆ ಕಳ್ಸೋದು ಚೆಂಬೆಲ್ಲ ಇಟ್ಟು ಫ್ರೆಂಡ್ಸ್ ಅದೇ ನೋಡ್ತಾಯಿದ್ದೀನಿ. ಮತ್ತು ಮಾಮೂಲಿ ಅದು ಮಾರಿಗೋಲ್ಡು ಏನು ಗೊತ್ತಾ ಫ್ರೆಂಡ್ಸ್, ಶಾವಂತಿಗೆಯಲ್ಲಿ ಅದು 2-3 ದಿನ ಆದ್ರೂ ಬಾಡಲ್ಲ, ಮಾತ್ರ ಒಂಥರ ಚೆನ್ನಾಗಿರುತ್ತೆ, ಬೇಗ ಬಾಡೋಗಲ್ಲ. ಮೊನ್ನೆ ನಾನು ಫ್ರೆಂಡ್ಸ್ ಅಲ್ಲೇ ನಮ್ಮ ಕೆಲಸದ ಹತ್ರ ನಮ್ಮ ಹುಡುಗನ ಕಳಿಸಿ ಟೆಂಪಲ್ ಹತ್ರ ತರಿಸಿದೆ, ಒಂದು 50 ರೂಪೀಸ್ಗೆ. ಅಲ್ಲಿ ಹೂವು ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್ ನಾನಿವಾಗ ಅದನ್ನೇ ಪೂಜೆ ಮಾಡಿದ್ದೀನಿ. ಮತ್ತು ಮಾಮೂಲಿ ಇನ್ನು ಕಳ್ಸದ ಕಾಯಿ ಹೊಡಿಬೇಕಿತ್ತು, ಹೊಸ ಕಾಯಿ ತಂದಿದೆ. ಕಳ್ಸದ ಕಾಯಿನ ಫ್ರೆಂಡ್ಸ್ ಅಮಾಸೆ ನಾಳೆಯನ್ನು ಹೊಡಿಬೇಕಂತೆ. ನಾವು ಕೆಲಸದ ಬಿಜಿಲಿ ನೆನಪಿದ್ರೆ ಒಂದೊಂದ್ಸಲ ತೆಗೆದು ಹೊಡಿತೀನಿ, ಇಲ್ಲ ಅಂದರೆ ಮರ್ತ್ಕೊತೀನಿ ಫ್ರೆಂಡ್ಸ್. ಹಂಗಾಗಿ ನಾನು ಅದನ್ನೇನು ಹೊಡಿಲಿಲ್ಲ. ಕಳಿಸೋದಿತ್ತು ಇವತ್ತೇ ಅದನ್ನು ಹೊಡೆದೆ. ಇನ್ನು ನನ್ನ ಮಗಳು ಬಾಳೆ ಹೇಳ್ತಾಯಿದ್ಲು, ಅದನ್ನೇ ಎಡೆಗಿಟ್ಟು. ಆಮೇಲೆ ಫ್ರೆಂಡ್ಸ್ ಯಾರೋ ಹೇಳಿದರು, ಮನೆಗೆ ಇವತ್ತು ಉಪ್ಪು ತರಬೇಕು, ಮತ್ತು ಪರ್ಕೆ ತರಬೇಕು, ಚಿನ್ನ ತರಬೇಕು, ಬೆಳ್ಳಿ ತರಬೇಕು, ಇದನ್ನೆಲ್ಲ ಹೇಳ್ತಾರೆ ಫ್ರೆಂಡ್ಸ್. ನಾನು ಸದ್ಯಕ್ಕೆ ಅಂಗಡಿಗೆ ಹೋಗಿದ್ದೆ, ಅಲ್ಲೇ ಒಂದು ಕಲ್ಲುಪ್ಪು ಪ್ಯಾಕೆಟು ಮನೇಲಿರೋದನ್ನ ನಾನು ಸುರಿದಿದ್ದೆ. ಆಮೇಲೆ ಒಂದು ಪ್ಯಾಕೆಟ್ ಉಪ್ಪನ್ನ ತಂದಲ್ಲ, ಹಂಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ಉಪ್ಪು ಲಕ್ಷ್ಮಿ ಅಲ್ವಾ, ನಾವು ಯಾವುದೇ ಮನೆಗೆ ಹೋದರೆ, ನಾನು ಹೊಸ ಮನೆಗೆ ಹೋದರೆ ಯಾವಾಗಲೂ ಉಪ್ಪು ಮತ್ತು ಪರ್ಕೆ ಮೊದಲು ಒಳಗಡೆ ತಗೊಂಡೋಗ್ತೀನಿ ಫ್ರೆಂಡ್ಸ್. ಆಮೇಲೆ ಫುಲ್ಲು ಕಳಸ, ನೀರು, ಒಂದು ಬಿಂದಿಗೆಲೋ ಇಲ್ಲ ಚೆಂಬಲೋ ನೀರು, ಇದನ್ನೆಲ್ಲ ಹೂವು ಹಣ್ಣು ಕಾಯಿ ಎಲ್ಲನೂ ತಗೊಂಡೋಗಿ ಮಡ್ಲಕ್ಕಿ ಎಲ್ಲ ತಗೊಂಡೋಗಿ ಒಳಗಡೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ನಾನು ಯಾವಾಗಾದರೂ ಮನೆ ಚೇಂಜ್ ಮಾಡುವಾಗ ಫಸ್ಟ್ ಮನೆ ಒಳಗಡೆಗೆ ಹೋಗುವಾಗ. ಆಮೇಲೆ ಇಷ್ಟನ್ನ ತಂದು ಪೂಜೆ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನಾನು ಮಲಗಿದ್ದೀನಿ, ಫುಲ್ ಮಳೆ ಬಂದೈತೆ, ನನಗೆ ಗೊತ್ತೇ ಇಲ್ಲ. ಆಮೇಲೆ ಪ್ಯಾಸೇಜ್ ಎಲ್ಲ ಗಲೀಜಾಗಿತ್ತು. ಆಮೇಲೆ ಫ್ರೆಂಡ್ಸ್ ನಾನು ಇವಾಗಲೇ ಬಂದು ಪ್ಯಾಸೇಜ್ ಎಲ್ಲ ಮಾಪ್ ಹಾಕ್ಬಿಟ್ಟು ಕ್ಲೀನಾಗಿ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್. ರಂಗೋಲಿ ಹಾಕಿ ಹೂವು ಎಲ್ಲ ಹಾಕಿದ್ದೀನಿ. ಅದನ್ನೇನು ನಾನು ವೀಡಿಯೋದಲ್ಲಿ ತೋರಿಸ್ತಿಲ್ಲ, ಮಾಮೂಲಿ ಅದು ಡೈಲಿ ಮಾಡೋ ಕೆಲಸನೇ ಇಲ್ವ. ಆಮೇಲೆ ಫ್ರೆಂಡ್ಸ್ ನಾನಿವತ್ತು ಎದ್ದೆ 7:00ವರೆಗೆ. ಎದ್ದೇಳೋಷ್ಟರಲ್ಲಿ ನನ್ನ ಮಗಳು ಆಲ್ರೆಡಿ ಅಲ್ಲೇ ಪಾತ್ರೆ ವಾಶ್ ಮಾಡ್ತಾಯಿದ್ಲು. ಇನ್ನು ಫ್ರೆಂಡ್ಸ್ ನಾನೇನು ಬಟ್ಟೆ ವಾಶ್ ಮಾಡೋಕ್ಕಲ್ಲ, ನಾಳೆ ನಾನು ರಜೆ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾಳೆ ನಾನು ವೀಕ್ ಆಫ್ ತಗೊಂಡಿದ್ದೀನಿ. ಯಾಕೆ ತಗೊಂಡಿದ್ದೀನಿ ಅಂತ ನಿಮ್ಗೆ ಅದನ್ನು ರೀಸನ್ ಹೇಳ್ತೀನಿ. ಆಮೇಲೆ ಇಷ್ಟು ಪೂಜೆ ಇರೋದು ಫ್ರೆಂಡ್ಸ್. ಇವಾಗ ಅವಳು ಕಡಲೆಕಾಳು ಮತ್ತು ಹೀರೆಕಾಯಿ ಬೇಳೆ ಎಲ್ಲನೂ ಬೇಯಿಸಿ ಕಾಳು ಮಾಡಿಟ್ಟಿದ್ದಾಳೆ. ಈಗ ಅವಳು ಇನ್ನೇನು ಸ್ವಲ್ಪ ರೈಸ್ ಆಯಿತು ಏನೋ, ನಾನು ಒಳಗಡೆ ಹೋಗಿ ನೋಡಿರೋ ಫ್ರೆಂಡ್ಸ್, ಏನೂ ಅಡುಗೆ ಮಾಡಲಿಲ್ಲ. ನಾನಿವಾಗ ಫ್ರೆಂಡ್ಸ್ 11 ಗಂಟೆಗೆ ಹೋಗಿ ಊಟ ಮಾಡ್ತೀನಿ. ಏನು ಕಾಳೆಲ್ಲ ಇಟ್ಟಿರ್ತಾಳೆ, ಊಟ ಮಾಡಿ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಎದೆ ಉರಿತೈತೆ. ಮಧ್ಯಾಹ್ನ ಇದು ರಾತ್ರಿ ಸಾಂಬಾರಲ್ಲಿ ಊಟ ಮಾಡಿ ಏನಕ್ಕೋ ಗೊತ್ತಿಲ್ಲ, ಒಂದೊಂದು ಟೈಮ್ ಆ ಥರ ಆಗುತ್ತೆ ಬಿಡಿ, ಒಂದೇ ಸಮಯ ಇರೋಲ್ಲ ಯಾರ್ದೂ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಅಕ್ಷಯ ತಿಥಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಚಿನ್ನ ಬೆಳ್ಳಿ ಎಲ್ಲ ತಂದಿದ್ರೆ ನಾನು ಫ್ರೆಂಡ್ಸ್ ನಿಮ್ಮ ಹತ್ರ ನಂದು ಬಳೆ ಹಳೇದು ಐತಲ್ಲ, ಅದನ್ನೇ ನಾನು ಮುರ್ಸಿ ಹಾಸನಲ್ಲಿ ನಾನು ಕೊಟ್ಟಿದ್ದೀನಿ. ಆದರೆ ಫ್ರೆಂಡ್ಸ್ ಅವ್ರು ಹೇಳಿದರು ಅವತ್ತೇ, ನಾವು ಹೋದಾಗಲೇ ಅವರು ಓಪನ್ನಾಗಿ ಹೇಳ್ಬಿಟ್ಟು ಫ್ರೆಂಡ್ಸ್, ಮೇಡಮ್ ನಿಮಗೆ ಅಕ್ಷಯ ತಿಥಿಗೆ ಕೊಡೋಕ್ಕಾಗಲ್ಲ, ದಯವಿಟ್ಟು ನೋಡಿ ಫ್ರೆಂಡ್ಸ್ ನಾನು ವಿಭೂತಿ ಧರಿಸಿದ್ದೀನಿ, ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ, ನೀವು ಅರ್ಜೆಂಟ್ ಮಾಡಿಬಿಡಿ, ನಮಗೆ ಕೊಡೋಕ್ಕಾಗಲ್ಲ ಅಂತ ಅವ್ರು ಅವತ್ತೇ ಹೇಳಿದ್ರು ಫ್ರೆಂಡ್ಸ್. ಆಮೇಲೆ ಈಗ ನಾನು ಒಂದು ಹೊಸದು ಸ್ಯಾರಿ ಹಬ್ಬಕ್ಕೆ ಉಟ್ಕೊಳ್ಳೋಕ್ಕೆ ಅಂತ ತಿಂತೀನಿ. ಇವಾಗ ಅದರಲ್ಲಿ ರೀಲ್ಸ್ ಮಾಡ್ತೀನಿ ಫ್ರೆಂಡ್ಸ್, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಇದ್ದರೆ ಇವಾಗ ಮಾಡ್ತೀನಿ ಫ್ರೆಂಡ್ಸ್. ಅದು ಮಾಡಿ ಆಮೇಲೆ ವೀಡಿಯೋ ಹಾಕ್ತೀನಿ. ಇನ್ನೂ ಉಟ್ಕೊಂಡಿಲ್ಲ ಫ್ರೆಂಡ್ಸ್, ಉಟ್ಕೋಬೇಕು. ಮಾಮೂಲಿ ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟ್ ಇದ್ದರೆ ನಾನು ಕೆಲಸದಾದ್ರೆ. ಆಮೇಲೆ ಫ್ರೆಂಡ್ಸ್ ನಿಮಗೆ ಗೊತ್ತು, ಈ ವರ್ಷ ಅಂತೂ ಸಖತ್ತು ಬಿಸಿಲು, ಸಖತ್ತು ಸೆಕೆ, ಯಾವ ಸ್ಯಾರಿ ಎಲ್ಲ ನಾವೇನು ಉಟ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ ಆಗಿದೆ. ನಾನಂತೂ ಈ ವರ್ಷ ನಾನು ಸೆಕೆಂಡ್ ಶಿಫ್ಟಲ್ಲಿ ಯಾವಾಗಲೂ ಸ್ಯಾರಿ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್, ಒಂದು ದಿನಕ್ಕೂ ಹಾಕೊಂಡು ಹೋಗೋಕ್ಕಾಯ್ತಾಯಿಲ್ಲ, ಅಷ್ಟು ಸೆಕೆ ಆಗ್ತಾಯಿದೆ. ಆಮೇಲೆ ಫ್ರೆಂಡ್ಸ್ ನಾಳೆ ನೋಡಿ ಅವರು ನಂದಿನಿ ಅವರು ಎಲ್ಲರೂ ಕಬ್ಬನ್ ಪಾರ್ಕಿಗೆ ಬರ್ತೀವಿ ಅಂತ ಹೇಳಿದಾರಲ್ಲ. ನಾನು ಆಮೇಲೆ ಅದಕ್ಕೆ ಫ್ರೆಂಡ್ಸ್ ಹೋಗಿ
ತರಕಾರಿ ಎಲ್ಲ ಇತ್ತು, ಟೊಮೊಟೊ ಒಂದು ಸ್ವಲ್ಪನೇ ಇತ್ತು, ಅದಕ್ಕೆ ಹೋಗಿ ನಾನು ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ನೋಡಿ ನಾನು ಪ್ಲೇಟು ತಂದಿದ್ದೀನಿ, ಅದಕ್ಕೆ ಹೋಗಿ ಆಮೇಲೆ ಫ್ರೆಂಡ್ಸ್ ಯಾರ್ಯಾರೋ ಅವ್ರಿಗೆ ಅಡ್ರೆಸ್ಸು ಅದು ಏನಿಲ್ಲ ಫ್ರೆಂಡ್ಸ್, ಅದು ಕಬ್ಬನ್ ಪಾರ್ಕಲ್ಲಿ ಪುಟಾಣಿ ಟ್ರೈನ್ ಗೇಟು ಅಂತ ಐತಂತೆ, ಅಲ್ಲಂತೆ. ನಾನು ಫ್ರೆಂಡ್ಸ್ ನೋಡೋಣ ಒಂದು 11 ಗಂಟೆ ಅಂದರೆ ನಾನು ಇಲ್ಲಿಂದ 10 ಗಂಟೆಗೆ ಹೊರಡ್ತೀನಿ ಫ್ರೆಂಡ್ಸ್. ಹೆಂಗೂ ಮನೇಲಿದ್ದೀನಿ, ನಂದೇನು ಕೆಲಸ ಅಷ್ಟರಲ್ಲಿ ಬೇಗ ಮುಗಿಯುತ್ತೆ ಫ್ರೆಂಡ್ಸ್. ಹಂಗಾಗಿ ಅಂದ್ಕೊಂಡಿದ್ದೀನಿ ಮೀಟ್ ಮಾಡೋಣ ಅಂತ. ನಾನು ಆವಾಗ ಪ್ಯಾಲೇಸ್ಗೆ ಹೋಗಿ ಮೀಟ್ ಮಾಡೋಣ ಅಂದ್ಕೊಂಡೆ, ಆವಾಗಲೂ ಆಗಲ್ಲ ಫ್ರೆಂಡ್ಸ್. ಇರಲಿ ಬಿಡಿ, ಯೂಟ್ಯೂಬರ್ಸ್ ಯಾರ್ಯಾರು ಬರ್ತಾರೆ ಅದೊಂದು ನಮಗೆ ಖುಷಿ ಇರುತ್ತಲ್ಲ, ಹಂಗಾಗಿ ನಾಳೆ ಹೋಗೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅವರೊಂದು 5 ಜನಕ್ಕೆ ಊಟ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅವರು ಒಳ್ಳೆಯದೇ ಹೇಳಿದ್ದಾರೆ ಫ್ರೆಂಡ್ಸ್. ಈಗ ನಾವೆಲ್ಲ ಸೇರ್ಕೊಂಡಾಗ ಎಲ್ಲರದ್ದು ಮನೆಯದು ಊಟ ಇದೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಪ್ಲೇಟ್ನ ತಂದಿದ್ದೀನಿ. 1 kg ರೈಸ್ದು ನಾನು ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್ ಇವಾಗ ತರಕಾರಿ ಎಲ್ಲ ತಂದಿನಿ. ನಾನು ಮನೇಲೇ ಇರ್ತೀನಲ್ಲ, ಎಷ್ಟೊತ್ತು ಫ್ರೆಂಡ್ಸ್ 1 ಅವರಲ್ಲಿ ಎಲ್ಲ ರೆಡಿ ಮಾಡ್ಕೊಬೋದು. ನಮ್ಮ ಮನೆಗೂ ಆಗುತ್ತೆ, ಅಲ್ಲಿಗೂ ಆಗುತ್ತೆ ಅಂತ ಒಟ್ಟಿಗೆ ಫ್ರೆಂಡ್ಸ್ ನಾನು ರೆಡಿ ಮಾಡಿದ್ದೀನಿ. ತರಕಾರಿ ಎಲ್ಲ ಇದೆ ಏನು ತರಲಿಲ್ಲ. ನಾಳೆ ಒಂದು 10 ಗಂಟೆಗೆ ನಾನು ಇಲ್ಲಿಂದ ಮನೆ ಬಿಡ್ತೀನಿ. ಅವ್ರು ಹೇಳಿರೋದು 11 ಗಂಟೆಗಲ್ವಾ, ಹೆಂಗೋ ಏನೇ ಇದ್ದರೂ ಅರ್ಧ ಗಂಟೆ ಮುಕ್ಕಾಲು ಅವರ್ ಆಗೇ ಆಗುತ್ತೆ. ಕಬ್ಬನ್ ಪಾರ್ಕಿಗೆ ಫ್ರೆಂಡ್ಸ್, ಲಾಲ್ಬಾಗು ಕಬ್ಬನ್ ಪಾರ್ಕಿಗೆ ಅಲ್ಲೇ ವಿಧಾನಸೌಧದ ಮುಂದೆನೇ ಬಸ್ಸು ಹೋಗುತ್ತೆ. ಆ ಕಬ್ಬನ್ ಪಾರ್ಕ್ ಮುಂದೆನೇ ಬಸ್ಸು, ಮೆಜೆಸ್ಟಿಕ್ ಬಸ್ ಹತ್ತಿದ್ರೆ ಅಲ್ಲೇ ಇಳೀತೆ. ಯಾರು ಗೊತ್ತಿಲ್ಲದವ್ರಿಗೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಮೆಜೆಸ್ಟಿಕ್ ಬಸ್ ಹತ್ತಿ ನೀವು ಅಲ್ಲೇ ಕಬ್ಬನ್ ಪಾರ್ಕು ಲಾಲ್ಬಾಗ್ ಮುಂದೆನೇ ಹೋಗುತ್ತೆ. ಅಕಸ್ಮಾತ್ ಫ್ರೆಂಡ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ಕಂಡಕ್ಟ್ರನ್ನ ಕೇಳಿ. ಇನ್ನೇನು ಇವಾಗ ಬಸ್ ಚಾರ್ಜ್ ಇಲ್ಲ, ಮಾಮೂಲಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು. ಹಂಗಾಗಿ ಫ್ರೆಂಡ್ಸ್ ನಾನು ನಾಳೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾಳೆ ಹೋದರೆ ನಾನು ಅಲ್ಲಿ ಯಾರ್ಯಾರು ನೋಡಿದೆ ಏನಂತ ನಾಳೆ ವೀಡಿಯೋ ಮಾಡ್ತೀನಿ. ಇನ್ನು ಮಾಮೂಲಿ ಅಲ್ಲೇ ವೀಡಿಯೋ ಮಾಡ್ತೀವಲ್ಲ ಫ್ರೆಂಡ್ಸ್, ಎಲ್ಲರೂ ಸೇರ್ಕೊಂಡಾಗ ಎಷ್ಟು ಜನ ಬರ್ತಾರೋ, ಎಷ್ಟು ಜನ ಇದು. ಈಗ ಅವರು ಹೇಳಿದ್ದಾರೆ ದೂರದಲ್ಲಿರೋರು ಯಾರು ಬರಬೇಡಿ, ಬೆಂಗಳೂರಲ್ಲಿರೋರು ಬನ್ನಿ ಅಂತ. ನಾನು ಆಲ್ರೆಡಿ ಅಮ್ಮನ ಮೀಟ್ ಮಾಡೋಕ್ಕೆ ಪ್ಯಾಲೇಸ್ ಗ್ರೌಂಡ್ಗೆ ಹೋಗಬೇಕಿತ್ತು, ಆಗಲಿಲ್ಲ. ಏನೋ ಒಂದು ಮೀಟ್ ಮಾಡಬೇಕು, ನೋಡಬೇಕು ಅಂತ ಎಲ್ಲ ಖುಷಿ ಫ್ರೆಂಡ್ಸ್. ಹಂಗಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಾನು ಅಲ್ಲೇನಾದರೂ ಹೋದರೆ ಫ್ರೆಂಡ್ಸ್, ನನಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 1 ಬಾಟ್ಲ್ ವಾಟ್ರು ಮತ್ತು ಇದು ಯಾಕೆಂದರೆ ಫ್ರೆಂಡ್ಸ್ ಎತ್ಕೊಂಡು ಹೋಗೋಕ್ಕಾಗಬೇಕಲ್ಲ, ಹಂಗಾಗಿ ಮಾತ್ರ ಇದು 5 ಜನಕ್ಕಿಲ್ಲ ಅಂದರೆ 6 ಜನಕ್ಕೆ ಎಷ್ಟಾಗಲಿ ಫ್ರೆಂಡ್ಸ್, ನಾನು ವೆಜಿಟೇಬಲ್ ಪಲಾವ್ ರೆಡಿ ಮಾಡ್ಕೊಂಡೇ ಹೋಗ್ತೀನಿ. ಎಷ್ಟೇ ಕಷ್ಟ ಆದ್ರೂ. ಪ್ಲೇಟು ನಾನು 1 ಪ್ಯಾಕೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಬಾಟ್ಲು ಎಲ್ಲರೂ 1 ಬಾಟ್ಲ್ ವಾಟ್ರ್ ಅಂದರೆ ಅಲ್ಲಿ ನೀರು ಸಿಗುತ್ತಲ್ಲ ಫ್ರೆಂಡ್ಸ್. ಹಂಗಾಗಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಾಳೆ ನಾನು ಇಲ್ಲಿಂದ 10 ಗಂಟೆಗೆ ಹೊರಡ್ತೀನಿ ಫ್ರೆಂಡ್ಸ್. ನಾವು ಬೆಂಗಳೂರಲ್ಲೇ ಇರೋದು, RT ನಗರಲ್ಲಿ. ಹಂಗಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಹೋಗ್ತೀವಿ ಫ್ರೆಂಡ್ಸ್. ಹಂಗಾದ್ರೆ ಅಡ್ರೆಸ್ಸು ಗೊತ್ತಾಗೈತಲ್ಲ ಯಾರನ್ನ. ನಾನೇನು ಫ್ರೆಂಡ್ಸ್ ಗೊತ್ತಿಲ್ಲ ಅಂದರೆ ಯಾರನ್ನಾರ ಕೇಳ್ಕೊಂಡು ಹೋಗ್ತೀನಿ ಬಿಡಿ ಫ್ರೆಂಡ್ಸ್. ನಂದು ಅದೇ ಅಭ್ಯಾಸ. ಏನಾದರೂ ಗೊತ್ತಿಲ್ವಾ, ಇಲ್ಲ ಒಬ್ಬರಿಲ್ಲ 4 ಜನ ಕೇಳ್ಕೊಂಡು ಹೋಗ್ತೀನಿ. ಇವತ್ತು ಬಸವನ ಜಯಂತಿ ಹಬ್ಬದ ಫ್ರೆಂಡ್ಸ್, ನಾನು ಹಬ್ಬ ಮಾಡಬೇಕಿತ್ತು. ವಡೆ ಒಬ್ಬಟ್ಟು ಏನಾದರೂ ಫ್ರೆಂಡ್ಸ್. ಆಲ್ರೆಡಿ ನಾನು ಈಗ 1 ವೀಕ್ ಮುಂಚೆ ಒಬ್ಬಟ್ಟು ಮಾಡಿದ್ದೀನಿ. ಒಬ್ಬಟ್ಟು ಮಾಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಊರನ್ನ ಹಂಗೆ ಬಿಸಾಕಿದ್ದೀನಿ. ಯಾವ ಹಬ್ಬ ಮಾಡಿದ್ರು ತಿನ್ನಬೇಕಲ್ಲ, ಹಂಗಾಗಿ ವಡೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕೆಂದರೆ ಆಗಲಿಲ್ಲ. ನೋಡೋಣ ನಾಳೆ ಸಾಯಂಕಾಲ ಟೈಮ್ ಇದ್ದರೆ ಬೇಕಂದರೆ ಮಾಡ್ಕೊಂಡು ತಿನ್ನೋದು. ಏನು ಹಬ್ಬದ ದಿನವೇ ಮಾಡಿ, ಅಂದರೆ ಹಬ್ಬದ ದಿನ ಮಾಡಿದ್ರೇ ಚೆನ್ನಾಗಿ ಖುಷಿ ಇರುತ್ತೆ. ಇವತ್ತು ನಾನೇನು ಮಾಡಲಿಲ್ಲ ಫ್ರೆಂಡ್ಸ್. ಎಲ್ಲ ವರ್ಷವೂ ಪಾಯಸ ಮಾಡೋದು ಏನೋ ಮಾಡಿದೆ. ಫಸ್ಟ್ ಶಿಫ್ಟಲ್ಲ ಫ್ರೆಂಡ್ಸ್, ನಾನು 6 ಗಂಟೆಗೆ ಹೋದ್ನಲ್ಲ, ಹಂಗಾಗಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬಸವನ ಜಯಂತಿ ನಮ್ಮ ಮನೇಲಿ ಇಷ್ಟೇ ಫ್ರೆಂಡ್ಸ್. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಹೆಂಗೂ ಬೆಳ್ಳಿ ತರಬೇಕು, ಚಿನ್ನ ತರಬೇಕು ಅಂತಾರಲ್ಲ ಫ್ರೆಂಡ್ಸ್, ನಾನು ಇಷ್ಟು ಚಿಕ್ಕದು ಬೆಳ್ಳಿ ದೀಪ ತಂದಿದೆ. ಇವತ್ತು ಆ ಬೆಳ್ಳಿ ದೀಪನೇ ದೇವ್ರ ಮುಂದಕ್ಕೆ ಉರಿಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಯಾವಾಗಾದರೂ ನಾನು ತರಲ್ಲ ಸುಮ್ಮನೆ ಫ್ರೆಂಡ್ಸ್. ಏನು ಗೊತ್ತಾ, ಚಿನ್ನ ತರಬೇಕು, ಬೆಳ್ಳಿ ತರಬೇಕು ಅಂತ ಎಲ್ಲರೂ ಹೇಳ್ತಾರೆ. ನಾನು ಯಾವ ವರ್ಷವೂ 1 ಗ್ರಾಮ್ ಚಿನ್ನನೂ ತಗೊಂಡಿಲ್ಲ ಫ್ರೆಂಡ್ಸ್. ಯಾವುದೋ ಒಂದು ವರ್ಷ ತಗೊಂಡಿದ್ದೇನೋ, ಅದು ನೆನಪಿಲ್ಲ, ಅದು ಗೊತ್ತಿಲ್ಲ ಫ್ರೆಂಡ್ಸ್. ಹಂಗಾಗಿ ನೀವು ಯಾರು ಏನು ಫ್ರೆಂಡ್ಸ್ ಎಲ್ಲರೂ ತಗೊಳಕ್ಕಾಗುತ್ತಾ? ಇರೋರು ಸ್ವಲ್ಪ ಜನ ಅಯ್ಯೋ ಇದು ತಗೊಂಡ್ರೆ ನಮಗೆ ಇದಾಗುತ್ತೇನೋ ಅಂತ ತಗೋಬೋದು ಫ್ರೆಂಡ್ಸ್. ಆದರೆ ಎಲ್ಲರೂ ಏನು ತಗೊಳ್ಳಲ್ಲ ಫ್ರೆಂಡ್ಸ್. ಒಂದು 0.5% ತಗೋತಾರೆ. ಅವ್ರವ್ರ ಕಷ್ಟ ಏನಿರುತ್ತೋ ಎಷ್ಟೋ ಜನ. ಹಂಗಾಗಿ ನಾನು ಫ್ರೆಂಡ್ಸ್ ಇದಕ್ಕೆ ಅಂತಲೇ ಹೋಗಿದ್ದೆ. ನಾನು ಬಳೆನೇ ಮುರಿಸಿ ಮಾಡೋಕೆ ಬಂದಿರೋದು ಫ್ರೆಂಡ್ಸ್. ನಾನೇನು ಹೊಸದು ತಗೊಂಡಿಲ್ಲ. ಆದರೆ ನಾನು ಒಂದು ಅಂದ್ಕೊಂಡು ಹೋಗಿದ್ದೆ, ಹೆಂಗೋ ಈ ವರ್ಷ ಅಕ್ಷಯ ತಿಥಿಗೆ ಕೊಡಲಿ ಅಂತ. ಅಲ್ಲಿ ಫ್ರೆಂಡ್ಸ್ ನಮ್ಮೂರು ಹುಡುಗಿನೆಯ SRS ಗೋಲ್ಡ್ ಅಂಗಡಿಲಿ ಕೆಲಸ ಮಾಡುತ್ತೆ ನಮ್ಮ ಮಗಳು ಫ್ರೆಂಡು. ಅವರೇ ನಮಗೆ ಹೇಳ್ಬಿಟ್ರು, ಇಲ್ಲ ಅಕ್ಕ ಏನೇ ಮಾಡಿದ್ರು ಅವತ್ತು ಕೊಡೋಕ್ಕಾಗಲ್ಲ ನೀವು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ನಮ್ಮ SRS ಅಂಗಡಿ ಸಂಡೇ ಓಪನ್ ಆಗೋಲ್ಲ. ಆಮೇಲೆ ಅಲ್ಲಿ ಫ್ರೆಂಡ್ಸ್ ಚಿನ್ನ ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಯಾವ ಕಲರ್ ತೊಗೊಂಡಿದ್ದೀವಿ ಕೊನೆ ತನಕ ಅದೇ ಕಲರ್ ಇರುತ್ತೆ ಫ್ರೆಂಡ್ಸ್. ನನಗೆ ಅದೇ ಇಷ್ಟ. SJR ಅಂತ ಅವ್ರ ಅಣ್ಣಂದೋ ತಮ್ಮಂದೋ ಅದ್ರ ಆಪೋಸಿಟು ಐತೆ ಫ್ರೆಂಡ್ಸ್. ಅಲ್ಲಿ ನಾನು ಫಸ್ಟು ಒಂದು ಬಳೆ ತೊಗೊಂಡಿದ್ದೆ. ಇನ್ನು ಫ್ರೆಂಡ್ಸ್ ನೋಡಿ, ಇದು ಚೈನು ನಂದು ಎಲ್ಲನೂ ನಾನು ಅಲ್ಲೇ ಮಾಡಿಸಿರೋದು ಫ್ರೆಂಡ್ಸ್. SRS ಅಲ್ಲಿ ನಾವು ಬೆಂಗಳೂರಲ್ಲಿ ಒಡವೆ ತಗೊಳ್ಳೋದೇ ಅಪರೂಪ. ಯಾಕಂದರೆ ನಮ್ಮ ಮಗಳು ಅಲ್ಲೇ ತಗೊಳ್ಳೋಣ ಅಂತಾಳೆ. ಹಂಗಾಗಿ ನಾನು ಫ್ರೆಂಡ್ಸ್ ಅಲ್ಲೇ ಒಡವೆ ತಗೊಳ್ಳೋದು. ಅದು ನಮ್ಗೆ ಇನ್ನೂ ಒಂದು ವಾರ, ಒಂದು 10 ಡೇಸು 15 ಡೇಸ್ ಆಗ್ಬೋದು ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಮ್ಮ ಒಡವೆಗಳು ಕೊಡೋಲ್ಲ. ನಮಗೂ ಹೋಗೋಕ್ಕೆ ಟೈಮ್ ಇಲ್ಲ. ನಾವು ಹೆಂಗೆ ಅಂದರೆ ಫ್ರೆಂಡ್ಸ್, ಅವಳಿಗೆ ಸಾಟರ್ಡೆ ಸಂಡೇ ರಜೆ ಇರುತ್ತೆ, ನನಗೆ ಸಾಟರ್ಡೆ ಅಲ್ಲಿ ವರ್ಕ್ ಜಾಸ್ತಿ ಇರುತ್ತೆ. ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಈ ನೆಕ್ಸ್ಟ್ ಸಾಟರ್ಡೆ ಏನಾದರೂ ರಜೆ ಕೇಳ್ಕೊಂಡು ತಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೋ ಅಂತ ಗೊತ್ತಿಲ್ಲ ನಮ್ಮಿಬ್ಬರಿಗೂ. ಆದರೆ ಅವಳಿಗೆ ಸಾಟರ್ಡೆ ಸಂಡೇ ಕನ್ಫರ್ಮ್ ಆಗಿ ರಜೆ ಇರುತ್ತೆ. ಅವ್ರು ಇಂಜಿನಿಯರಲ್ಲ, ಅವ್ರಿಗೆ 2 ದಿವಸ ರಜೆ ಕೊಡ್ತಾರೆ, ನಮಗೆ ಕೊಡ್ತಾರೆ ಫ್ರೆಂಡ್ಸ್. ಈ ಥರ ಇದೆ.
ಹಂಗಾಗಿ ಫ್ರೆಂಡ್ಸ್ ಯಾರು ಒಡವೆ ತಗೊಳ್ಳಿ ಏನೇ ತಗೊಳ್ಳಿ ನೀವು ನಿಮ್ಮ ಹತ್ರ ಏನೈತೆ ಅದರಲ್ಲೇ ತೃಪ್ತಿ ಪಡಿ. ಯಾರೋದು ಏನು ಮಾಡಿದ್ರು ಅಂತ ನೀವೇನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಏನೈತೆ ಅದರಲ್ಲೇ ಸುಖ ಪಡಿ, ಅದರಲ್ಲೇ ತೃಪ್ತಿ ಪಡಿ. ಒಡವೆ ನಿಮ್ಮ ಹತ್ರ ಯಾವಾಗ ಹಣ ಇರುತ್ತೆ ಆವಾಗ ತಗೊಳ್ಳಿ. ಒಡವೆ ಒಳ್ಳೆಯದೇ, ಯಾಕಾಗುತ್ತೆ ಫ್ರೆಂಡ್ಸ್, ಒಡವೆ ಇದ್ದರೆ ನಮಗೆ ಒಂದು ಕಷ್ಟಕ್ಕಾಗುತ್ತೆ, ಒಂದು ಇದಕ್ಕೆ ನಮಗೆ ಯಾರಿಗಾದರೂ ಏನಾದರೂ ಒಂದು ನಮಗೆ ಅರ್ಜೆಂಟು ನೋಡಿ, ಇವಾಗ ನೋಡಿ ಯಾರಾದರೂ ನಮಗೆ ಅರ್ಜೆಂಟ್ಗೆ ಅಮೌಂಟ್ ಕೇಳಿದ್ರೆ ಕೊಡೋಲ್ಲ. ಆವಾಗ ಫ್ರೆಂಡ್ಸ್ ನಮ್ಮ ಹತ್ರ ಒಡವೆ ಇದ್ದರೆ ಆ ಕ್ಷಣಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್, ತಲೆಗೆ ಸ್ನಾನ ಮಾಡಿದ್ನಲ್ಲ ಅದು ಹಂಗೆ ಇದೆ. ನಾನೇ ಫ್ರೆಂಡ್ಸ್ ಬೆಳಗ್ಗೆಗೆ ತಲೆ ಒಣಗಲ್ಲ ಅಂದ್ಬಿಟ್ಟು ಇವಾಗ ಹೆಂಗೋ ಇವತ್ತು ಹಬ್ಬ ಅಲ್ವಾ ಅಂದ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಮಾಡ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಒಣಗುತ್ತೆ. ಇನ್ನು ಬೆಳಗ್ಗೆ ಫ್ರೆಂಡ್ಸ್ ನಾನು ನೋಡ್ತೀನಿ ಎಷ್ಟು ಗಂಟೆಗೆ ಇದ್ದರೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿದೆ. ಈಗ ಬಟ್ಟೆ ಎಲ್ಲ ಇವಾಗ ಆಗಲ್ಲ ಫ್ರೆಂಡ್ಸ್, ನಾನು ನಾಳೆ ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡಿ ಆಮೇಲೆ ಅದೆಲ್ಲ ಬೆಳಗ್ಗೆನೇ ನಾನು ಇನ್ನು ರೆಡಿ ಮಾಡ್ಕೋಬೇಕಲ್ಲ ಅಲ್ಲಿಗೆ ಹೋಗೋಕ್ಕೆ. ಅದು ಏನೋ ಒಂಥರ ಖುಷಿ ಫ್ರೆಂಡ್ಸ್, ಎಲ್ಲರೂ ಅಲ್ಲಿ ಯಾರು ಬರ್ತಾರೋ ನೋಡಬೇಕು ಎಲ್ಲ ಇದು ಅಂತ. ಹಂಗಾಗಿ ನಾಳೆ ನಾನು ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬೆಳಗ್ಗೆಗೆ ಏನಾಗುತ್ತೆ. ನಾನು ಅದನ್ನು ನಿಮಗೆ ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ನಾನು ಹೋಗೋದು ಮುಂಚೆನೂ ನಿಮ್ಗೊಂದು ವೀಡಿಯೋ ಮಾಡಾಕ್ತೀನಿ, ನಾನು ಏನೇನು ತಗೊಂಡೋಗ್ತಾಯಿದ್ದೀನಿ, ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಹಂಗಾಗಿ ಫ್ರೆಂಡ್ಸ್ ಇನ್ನೇನು ನಾವು ಲಿಂಗಾಯಿತರು, ನಮ್ಮದು ಪ್ಯೂರ್ ವೆಜ್ಜು, ನಾವು ನಾನ್ ವೆಜ್ ಅಂತೂ ಅಲ್ಲ. ಆಮೇಲೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಸ್ಪೂನ್ ಎಷ್ಟೊಂದೆಲ್ಲೋ ಎತ್ತಿಕ್ಕಿದ್ದೀನಿ, ಅವು ಈ ಟೈಮಲ್ಲಿ ಒಂದು ಸಿಗ್ತಾಯಿಲ್ಲ ಫ್ರೆಂಡ್ಸ್. ಬೇರೆ ಟೈಮಲ್ಲೆಲ್ಲ ಸಿಗುತ್ತೆ, ನಿಮಗೆ ಗೊತ್ತು, ಅದನ್ನು ಸಿಗ್ತಾಯಿಲ್ಲ. ನೋಡೋಣ ಫ್ರೆಂಡ್ಸ್ ನಾಳೆ ಏನಾಗುತ್ತೆ. ಇವತ್ತು ನಂದು ಇಷ್ಟೇ ಫ್ರೆಂಡ್ಸ್ ಆಗಿದ್ದು. ಬಂದು ಮಾತ್ರ ಫ್ರೆಂಡ್ಸ್ 4-5 ಅವರ್ ಮಲ್ಕೊಂಡಿದ್ದೆ. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಯಾವಾಗಲೂ ಫ್ರೆಂಡ್ಸ್ ಬಂದು ಮಲ್ಕೋತೀನಿ ಅಂತ. ಇನ್ನು ಸೆಕೆಂಡ್ ಶಿಫ್ಟಲ್ಲಿ ಫ್ರೆಂಡ್ಸ್ ನಾನು 1:30 ರಾತ್ರಿ 10:30 ನನ್ನ ಡ್ಯೂಟಿ ಫ್ರೆಂಡ್ಸ್. ಈಗ ಫಸ್ಟ್ ಶಿಫ್ಟು ಇವತ್ತಿಗೆ ಮುಗಿದೋಯ್ತು. ನಾಳೆ ರಜೆ ತಗೊಂಡಿದ್ದೀನಿ, May 1. ನಾಡಿದ್ದರಿಂದ ನಾನು 1:30 ರಾತ್ರಿ 10:30 ಶಿಫ್ಟು ಫ್ರೆಂಡ್ಸ್. ಇನ್ನು ಮಾಮೂಲಿ ನನ್ನ ಆಪೋಸಿಟ್ ಸೂಪರ್ವೈಸರ್ ಏನಾದರೂ ಅವರು ವೀಕ್ ಆಫ್ ತಗೊಂಡಾಗ ನಂದು ಕಂಟಿನ್ಯೂ ಡ್ಯೂಟಿ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ನಾಳೆ ನಂದು ವೀಕ್ ಆಫ್ ನಾನು ರಜೆ ತೊಗೊಂಡಿದ್ದೀನಿ. ಇಷ್ಟು ನಂದು ಇವತ್ತಿಂದು ಫ್ರೆಂಡ್ಸ್. ಇವತ್ತು ನಾನು ಬಂದು ಇಷ್ಟೇ ಕೆಲಸ ಮಾಡಿರೋದು. ಇನ್ನು ಐರನ್ಗೆ ಪ್ಯಾಂಟ್ ಕೊಟ್ಟಿದ್ದೆ, ತಗೊಂಡು ಬಂದೆ ಹೋಗಿ. ನಾನು ಪ್ಯಾಂಟ್ ಸ್ವಲ್ಪ ಐರನ್ಗೆ ಇಲ್ಲೇ ಕೊಡ್ತೀನಿ ಫ್ರೆಂಡ್ಸ್. 50 ರೂಪೀಸ್ಗೆ 4 ಐರನ್ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡ್ತಾರಲ್ಲ ಅಂತ. ಅದೊಂದು ಬರೀ ಶರ್ಟ್ ಮಾತ್ರ ನಾನು ಐರನ್ ಮಾಡ್ಕೊತೀನಿ. ಇವತ್ತು ನಂದು ಇಷ್ಟೇ ಫ್ರೆಂಡ್ಸ್ ಕೆಲಸ. ಇದನ್ನು ಪಾತ್ರೆ ಅವಳೇ ವಾಶ್ ಮಾಡಿದ್ದಾಳೆ. ಅವ್ರಿಗೆ ಗೌರ್ಮೆಂಟ್ ಲೀವ್ ಎಲ್ಲ ರಜೆ ಇರುತ್ತೆ ಫ್ರೆಂಡ್ಸ್. ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ಯಾವುದೇ ಗೌರ್ಮೆಂಟ್ ಲೀವ್ ಇರಲಿ ನಂಗೆ ರಜೆ ಸಿಗ್ತಾಯಿತ್ತು. ಈಗ ನಾನು ಕೆಲಸ ಮಾಡೋದು ಹಾಸ್ಪಿಟ್ಲಲ್ಲಿ ಫ್ರೆಂಡ್ಸ್, ನನಗೆ ಹಂಗಾಗಿ ಗೌರ್ಮೆಂಟ್ ಲೀವ್ ಇರೋಲ್ಲ. ವೀಕ್ ಆಫ್ ತಗೋಬೋದು ಯಾವಾಗಂದರೆ ತಿಂಗಳಲ್ಲಿ 4 ಇರುತ್ತೆ. ಅದಕ್ಕೆ ಫ್ರೆಂಡ್ಸ್ ನಾನು ನಾಳೆ ಇವ್ರದ್ದು ಮೀಟಪ್ ಒಂದು ಅದು ಇತ್ತು, ನಂದು ಪರ್ಸ್ನಲ್ ಕೆಲಸ ಸ್ವಲ್ಪ ಇತ್ತಲ್ಲ, 2 ಆಗುತ್ತೆ ಅಂದ್ಬಿಟ್ಟು ನಾಳೆ ನಾನು ವೀಕ್ ಆಫ್ ತಗೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದದಿಂದ ನಂದು ಆಲ್ರೆಡಿ 4,25,000 ವ್ಯೂವರ್ಸ್ ಇದ್ದಾರೆ, ವ್ಯೂಸ್ ಆಗಿದೆ. ಆಮೇಲೆ ಫ್ರೆಂಡ್ಸ್ ನಂದು ವಾಚ್ ಅವರ್ಸು 2000 ದಾಟಿದೆ. ಮತ್ತು ಸಬ್ಸ್ಕ್ರೈಬರ್ ಅಂತೂ 1300-400ಕ್ಕೆ ಬರ್ತಾಯಿದೆ. ಸಬ್ಸ್ಕ್ರೈಬರ್ದೇನು ನನಗೆ ಆಲ್ರೆಡಿ 1000 ಆಗಿದೆ ಫ್ರೆಂಡ್ಸ್ ಮಾನಿಟೈಸೇಷನ್ ಆಗೋಕ್ಕೆ. ಇನ್ನು ಫ್ರೆಂಡ್ಸ್ ನಂದು ವಾಚ್ ಅವರ್ ಸ್ವಲ್ಪ ಮಾಡ್ಕೋಬೇಕು. ಅದಕ್ಕೆ ಫ್ರೆಂಡ್ಸ್ ಲೈವ್ ಆನ್ ಮಾಡಿ ಇರ್ತೀನಿ. ನನಗೆ ಫೇಸ್ ಲೈವ್ ಮಾಡೋಕ್ಕೆ ಟೈಮ್ ಇಲ್ಲ. ನೋಡೋಣ, ಟೈಮ್ ಇದ್ದರೆ ಸೆಕೆಂಡ್ ಶಿಫ್ಟಲ್ಲಿ 1 ಅವರ್ ಫೇಸ್ ಲೈವ್ ಮಾಡಬೇಕು ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಫ್ರೆಂಡ್ಸ್ ಯಾರ್ಯಾರು ಮೀಟಪ್ಪಿಗೆ ಬರ್ತೀರಾ, ನಾನು ಖುಷಿಯಿಂದ ಅದನ್ನೇ ನೋಡ್ತಾಯಿದ್ದೀನಿ, ಯಾರ್ಯಾರು ಬರ್ತಾರೆ, ಯಾರನ್ನು ಮೀಟ್ ಮಾಡ್ತೀವಿ ಅಂತ. ನೋಡೋಣ ಫ್ರೆಂಡ್ಸ್ ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ಪರಿಚಯ ಆಯ್ತಾರೆ. ನಂದಿನಿ ಅಮ್ಮ ಅಂತೂ ನಮ್ಗೆ ಆಲ್ರೆಡಿ ಪರಿಚಯ ಆಗಿದ್ದಾರೆ, ವಿಡಿಯೋ ನೋಡಿದ್ದೀವಿ, ಮಾತಾಡಿದ್ದೀವಿ, ಲೈವಲ್ಲಿ ಮೀಟ್ ಮಾಡಿದ್ದೀವಿ. ಈಗ ಡೈರೆಕ್ಟ್ ನೋಡಬೇಕಷ್ಟೇ. ಇದೊಂಥರ ಖುಷಿ ಇರುತ್ತೆ ಬಿಡಿ ಫ್ರೆಂಡ್ಸ್. ಯಾರ್ಯಾರು ಬರ್ತೀರಾ ದಯವಿಟ್ಟು ಬನ್ನಿ. ಎಲ್ಲರೂ 1-2 ಅವರ್ ಟೈಮ್ ಸ್ಪೆಂಡ್ ಮಾಡಿ, ಎಲ್ಲರೂ 1-ಅರ್ಧ ಗಂಟೆ ಕೂತ್ಕೊಂಡು ನಿಂತ್ಕೊಂಡು ಅದೊಂದು ಖುಷಿ ಇರುತ್ತಲ್ಲ. ಹಂಗಾಗಿ ಓಕೆ ಫ್ರೆಂಡ್ಸ್, ಬಾಯ್. ದಯವಿಟ್ಟು ಪ್ಲೀಸ್ ಫ್ರೆಂಡ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇ ಒಂದು ವಿಷಯ ನಾನು ನಿಮಗೆ ಹೇಳೋದು ಮತ್ತೆ, ಇವತ್ತು ಫ್ರೆಂಡ್ಸ್ ಎಷ್ಟೊಂದು ಜನ ಒಡವೆ ತಗೊಂಡಿದ್ದೀರಲ್ಲ, ಆದರೆ ಫ್ರೆಂಡ್ಸ್ ಒಡವೆ ರೈಟು ತುಂಬಾ ಜಾಸ್ತಿ ಆಗ್ತಾಯಿದೆ. ನೀವು ಯಾರ್ಯಾರಾದರೂ ಅಮೌಂಟ್ನ ಸೇವ್ ಮಾಡಿದರೆ ಈ ರೈಟಲ್ಲೇ ತಗೊಳ್ಳಿ. ಯಾಕಂದರೆ ಒಡವೆ ಫ್ರೆಂಡ್ಸ್ ಯಾವತ್ತಿಗೂ ಕಮ್ಮಿ ಆಗೋಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ರೇಟ್ ಅಂತೂ ಆಗೋಲ್ಲ. ಅದಕ್ಕೆ ನೀವು ಯಾರ್ಯಾರಾದರೂ ಸೇವ್ ಮಾಡ್ಕೊಂಡಿದ್ರೆ ಒಡವೆ ತಗೋಬೇಕು ಅಂತ ತಗೊಳ್ಳಿ. ಆಲ್ರೆಡಿ 10,000 11,000ಕ್ಕೆ ಮುಟ್ಟಿದೆ. ಹಂಗಾಗಿ ಓಕೆ ಫ್ರೆಂಡ್ಸ್, ಬಾಯ್.